ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗಸ್ ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮಗ ಹೋಗ್ಬಿಡೋಣ ಚಡಾಪಡ ಅಪ್ಡೇಟ್ಸ್ಗೆ ವಿದೌಟ್ ಮೇಕಿಂಗ್ ಡಿಲೇ. ಮೊದಲನೇ ಅಪ್ಡೇಟು ICC ಕಡೆಯಿಂದ ಬರ್ತಾ ಇದೆ. ಒಂದು ಬಿಗ್ ಅಫಿಷಿಯಲ್ ಅಪ್ಡೇಟು. ICC ಅಪ್ರೂವ್ಸ್ ರೆಡ್ ಟು ಪಿಂಕ್ ಬಾಲ್ ಚೇಂಜ್ ಟು ರೆಡ್ಯೂಸ್ ಬ್ಯಾಡ್ ಲೈಟ್ ಇಂಪ್ಯಾಕ್ಟ್ ಇನ್ ಟೆಸ್ಟ್ ಕ್ರಿಕೆಟ್ ಅಂತ ಅಪ್ಡೇಟ್ ಬಂದಿದೆ. ರೆಡ್ ಬಾಲ್ ಇಂದ ಆ ಪಿಂಕ್ ಬಾಲ್ಗೆ ಶಿಫ್ಟ್ ಮಾಡ್ಕೋಬಹುದಂತೆ. ಇನ್ ಕೇಸ್ ಏನಾದ್ರು ಮ್ಯಾಚ್ ಏನಾದ್ರು ಬ್ಯಾಡ್ ಲೈಟ್ ಇಂದ ಎಫೆಕ್ಟ್ ಆಗ್ತಾ ಇದೆ ಅಂತ ಅಂದ್ರೆ, ರೆಡ್ ಬಾಲ್ ವಿಸಿಬಿಲಿಟಿ ಅನ್ನೋದು ಕಮ್ಮಿ ಆಗ್ತಾ ಇದೆ ಅಂತ ಅಂದ್ರೆ, ಸೊ ಈ ತರ ಪಿಂಕ್ ಬಾಲ್ನ ಯೂಸ್ ಮಾಡ್ಕೋಬಹುದು ನೀವು ಅನ್ನೋ ತರ. ಅಂದ್ರೆ ಮುಂಚೆನೆ ಡೆಸಿಗ್ನೇಟ್ ಆಗಿರೋದಿಲ್ಲ, ಅವಾಗಲೇ ಬೇಕಾದ್ರೆ ರೆಡ್ ಬಾಲ್ ಮ್ಯಾಚ್ ಅಂದ್ರೆ ಪಿಂಕ್ ಬಾಲ್ ಮ್ಯಾಚ್ ಕೂಡ ಆಗ್ಬೋದು ಅನ್ನೋ ತರ. ಸೊ ಈ ಒಂದು ರೂಲ್ನ ನೋಡಾದ್ಮೇಲೆ ಮಿಚೆಲ್ ಸ್ಟಾರ್ಕ್ ವಿಲ್ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ರೈಟ್ ನಾವು. ಯಾಕಂದ್ರೆ ಆಸ್ ನಂಬರ್ ಆಫ್ ವಿಕೆಟ್ಸ್ ಪಿಂಕ್ ಬಾಲ್ ಅಲ್ಲಿ ಎತ್ಬಿಟ್ಟವ್ರೆ. ಇನ್ ಕೇಸ್ ಏನಾದ್ರು ಈ ತರ ಚೇಂಜಸ್ ಏನಾದ್ರು ಮಾಡೋ ತರ ಆಯ್ತು ಅಂದ್ರೆ, ಒಟ್ಟಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ತಗೊಂಬಂದಿದ್ದು ಪಿಂಕ್ ಬಾಲ್ನ. ರೆಡ್ ಬಾಲ್ ಇಂದ ಪಿಂಕ್ ಬಾಲ್ ಮಾಡೋದಕ್ಕೋಸ್ಕರನೇ ಅದನ್ನ ತಗೊಂಬಂದು ಅಡಾಪ್ಟ್ ಮಾಡ್ಕೊಳ್ಳಿ ಅಂತಾನೆ ತಗೊಂಬಂದಿದ್ದು. ಯಾಕಂದ್ರೆ ಪಿಂಕ್ ಬಾಲ್ ಅನ್ನೋದು ಟೆಸ್ಟ್ ಫಾರ್ಮೆಟ್ಗೆ ಪಕ್ಕಾ ಸೂಟಬಲ್ ಆಗಿರುವಂಥ ಬಾಲ್ ಅನ್ನೋ ಥರ. ರೆಡ್ ಬಾಲ್ ಪಕ್ಕಾ ಸೂಟ್ ಇಲ್ಲ, ಪಿಂಕ್ ಬಾಲ್ ಮಾತ್ರ ಸೂಟು ಅಂತ. ಸೊ ನೋಡೋಣ ಇನ್ನು ಯಾವ ಥರ ರೂಲ್ಸ್ಗಳು ಬರುತ್ತೋ, ಈ ಒಂದು ರೂಲ್ ಏನಿದೆ ಹೆಂಗೆ ಇಂಪ್ಲಿಮೆಂಟ್ ಆಗುತ್ತೋ ಕಾದು ನೋಡೋಣ ಮ್ಯಾಚಲ್ಲಿ. ಅಪ್ಡೇಟ್ ಬಿಟ್ಟು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡಿದ್ರೆ, ಆಂಡಿ ಫ್ಲವರ್ಸ್ ನಮ್ಮ ಹೆಡ್ ಕೋಚ್ ಅವರು ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ ಡ್ರೆಸ್ಸಿಂಗ್ ರೂಮ್ಗೆ ಹೋದಾದ್ಮೇಲೆ ಅಲ್ಲಿ ಆದಂಥ ಸೆಲೆಬ್ರೇಷನ್ ಆ್ಯಂಡ್ ಅಲ್ಲಿ ಮಾತಾಡಿದಂಥ ರೀತಿ, ವಿರಾಟ್, ಐ ನೋ ಯು ಗೆಟ್ ಅ ಲಾಟ್ ಆಫ್ ಅಟೆನ್ಷನ್ ಆ್ಯಂಡ್ ಕ್ವೈಟ್ ರೈಟ್ಲಿ ಯು ಆರ್ ದ ಹಾರ್ಟ್ ಬೀಟ್ ಆಫ್ RCB ಇನ್ ದ ಡ್ರೆಸ್ಸಿಂಗ್ ರೂಮಲ್ಲಿ ಮಾತ್ರ ಅಂತಲ್ಲ, ಎಲ್ಲ ಕಡೆನೂ ವಿರಾಟ್ ಕೊಹ್ಲಿನ ಹಾರ್ಟ್ ಬೀಟು. ಒಂಥರ ಧೋನಿ ಯಾವ ಥರ ನಾವು CSKಗೆ ನಾವು ವಿರಾಟ್ ಕೊಹ್ಲಿನ RCBಗೆ ಯಾವ ಥರ ಟ್ರೀಟ್ ಮಾಡ್ತೀವಿ, ಯಾಕಂದ್ರೆ ಅಷ್ಟು ವರ್ಷ ಆಡ್ಕೊ ಬಂದಿದ್ದಾರೆ. ಯು ಆರ್ ಬ್ಲಡಿ ಗ್ರೇಟ್ ರೋಲ್ ಮಾಡೆಲ್ ಫಾರ್ ಆಲ್ ಆಫ್ ಅಸ್ ಅಂತ ಹೇಳಿದ್ದಾರೆ. ದೊಡ್ಡ ರೋಲ್ ಮಾಡಲ್ಲ ಗುರು ನೀನು. ಜೊತೆಗೆ ಹಾರ್ಟ್ ಬೀಟು ಟೂರ್ನಮೆಂಟ್ ಎಲ್ಲ ಗೆದಾದ ನಂತರ ಆ್ಯಂಡಿ ಫ್ಲವರ್ಗಂತೂ ಕ್ರೆಡಿಟ್ ಕೊಡಲೇಬೇಕು ಗುರು. ಮೊಹಮ್ಮದ್ ಬ್ಯಾಟ್ ಆಗಿರಲಿ, ಆ್ಯಂಡಿ ಫ್ಲವರ್ಗಾಗಿರಲಿ, ಜೊತೆಗೆ ದಿನೇಶ್ ಕಾರ್ತಿಕ್ ಆಗಿರಲಿ ಆ್ಯಂಡ್ ಸಪೋರ್ಟ್ ಸ್ಟಾಫ್ ಆಗಿರಲಿ, ನಾವು ಬರೀ ಪ್ಲೇಯರ್ಸ್ಗಳ ಬಗ್ಗೆ ಮಾತ್ರ ಮಾತಾಡಿದ್ವಿ. ಸೊ ಇವ್ರ ಬಗ್ಗೆ ಮಾತಾಡಲೇ ಇಲ್ಲ. ಏನು ಸುಲಭ ಅಲ್ಲ ಗುರು. ಆ್ಯಂಡಿ ಫ್ಲವರ್ ನೋಡಿ 2020 ಬ್ಯಾಕ್ ಇನ್ 2022 ಇಂದ ಅವರು ಆಲ್ಮೋಸ್ಟ್ ಕೋಚಿಂಗ್ ಮಾಡ್ತಿರೋಂಥ ಟೀಮ್ ಎಲ್ಲ ಟೀಮ್ಗಳನ್ನು ಕೂಡ ಇನ್ಕ್ಲೂಡಿಂಗ್ LSG ಎಲ್ಲ ಅಲ್ಲಿಂದ ತಗೊಳ್ಬೇಕಾದ್ರೆ ಎಲ್ಲ ಟೀಮು ಕೂಡ ಪ್ಲೇ ಆಫ್ಸ್ಗೆ ತಲುಪಿದಾವೆ. 2022 ಇಂದ 2026 ವರ್ಗು 4 ಸೀಸನ್ ಪ್ಲೇ ಆಫ್ಸ್ಗೆ ಕರ್ಕೊಂಡ್ಬರ್ಬೇಕು ಅಂದ್ರೆ 2,000 ಟ್ರೋಫಿ ಗೆಲ್ಸ್ಬೇಕು ಅಂದ್ರೆ ಸುಮ್ಮನೆ ಮಾತಲ್ಲ. ಆ್ಯಂಡಿ ಫ್ಲವರ್ಸ್ ಒಂದು ಲೆಜೆಂಡ್ ತರಾನೇ IPL ಅಲ್ಲಿ ಇವಾಗ. ಅಪ್ಡೇಟ್ ನಂಬರ್ 3, ಮ್ಯಾಚ್ ಎಲ್ಲ ಮುಗಿದಾದ ನಂತರ ಅಂದ್ರೆ ಫೈನಲ್ ಮ್ಯಾಚ್ ಮುಗಿದಾದ ನಂತರ ಹ್ಯಾಪ್ ಮೋರೆ ಹಾಕೊಂಡು ಪಾಪ ಹೋಗ್ತಿದ್ರಲ್ಲ ಗುಜರಾತ್ ಟೈಟನ್ಸ್ ಅವರು. ಸೊ ಇವ್ರಿಗೆ ಬಸ್ಸಲ್ಲಿ ಏನೋ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ನಾನೇನೇ ಅಪ್ಡೇಟ್ ಮಾಡಬೇಕು ಅನ್ಕೊಂಡೆ ಆಗಲಿಲ್ಲ. ಬಸ್ಸಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟು ಈಚೆ ಕಡೆ ಎಲ್ಲಾರನ್ನೂ ಇಳಿಸ್ಬಿಟ್ಟು ಆಕ್ಯುವೇಟ್ ಮಾಡಲಾಗಿದೆ, ಬೇರೆ ಬಸ್ಸಲ್ಲಿ ಕಳಿಸಲಾಗಿದೆ. ಸ್ವಲ್ಪ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟು ಗಂಡಗಾಬ್ರಿ ನೋಡಿ, ಇಲ್ಲೇ ಮೀಟರ್ ಆಫ್ ಆಗೋಯ್ತು ಅವ್ರಿಗೆ. ಮ್ಯಾಚ್ನ ಹೋಮಲ್ಲಿ ಸೋಲ್ತಾ ಇದ್ದಂಗೆ ಮತ್ತೆ ಅಲ್ಲಿ ಬಸ್ಸಲ್ಲಿ ಬೇರೆ ಮೀಟರ್ ಆಫ್ ಮಾಡಿದ್ದೆ. ಎರಡೆರಡು ಸಲ ಹಾರ್ಟ್ ಬ್ರೇಕ್, ಒಂಥರ ಆರ್ಟಿಗೆ ಒಂದು ಸ್ವಲ್ಪ ತೊಂದರೆ ಆಗೋ ಥರ ಮಾಡೈತೆ. ಅಯ್ಯೋ ಪಾಪ ಅಂತ ಅನ್ಸುತ್ತೆ ಗುಜರಾತ್ ಟೈಟನ್ಸ್ ನೋಡ್ತು ಅಂತಂದ್ರೆ. ಅಪ್ಡೇಟ್ ನಂಬರ್ 4, ICC ಕಡೆಯಿಂದ ಬರ್ತಾರಂತ ಅಪ್ಡೇಟು. ICC has updated its playing condition to allow head coaches or their designees to consult with team during scheduled drinking interval. ಅಂದರೆ ಶಾರ್ಟ್ ಬ್ರೇಕ್ ಇರುತ್ತಲ್ಲ ಮ್ಯಾಚ್ ಮಧ್ಯ. ಸೊ ಆ ಟೈಮಲ್ಲಿ ಅವ್ರು ಕಳಿಸೋವಂಥವ್ರನ್ನಾಗಿರ್ಬೋದು, ಜೊತೆಗೆ ಹೆಡ್ ಕೋಚಸ್ನಾಗಿರ್ಬೋದು ಅಲೋ ಮಾಡ್ತೀವಿ ಮಾತಾಡೋದಕ್ಕೆ. ಹಿಂದೆ ಅಲೋ ಮಾಡ್ತಿರ್ಲಿಲ್ಲ ಅಂತ ಕಾಣಿಸ್ತದೆ, ಅದಕ್ಕೋಸ್ಕರ ಇವಾಗ ಅಲೋ ಮಾಡ್ತೀವಿ, ಇವು ಕೂಡ ಹೋಗ್ಬಿಟ್ಟು ಮಾತಾಡ್ಬೋದು ಪ್ಲೇಯರ್ಸ್ ಜೊತೆಗೆ ಅಂತ ಇವಾಗ ಅಪ್ಡೇಟ್ ಬಂದಿದೆ. ಇದು ಹಿಂದೆನೇ ಇತ್ತು, ಅಂದರೆ ತೊಗೊಂಬರ್ಬೇಕು, ಈ ಒಂದು ರೂಲ್ನ ಅಫಿಷಿಯಲ್ ಆಗಿ ತೊಗೊಬರ್ಬೇಕು ಅಂತ. ಆಮೇಲೆ 15 ನಿಮಿಷದ ಬ್ರೇಕು, ಇದು ಮ್ಯಾಂಡೇಟ್ರಿ. T20s ಅಂತ ಬಂದಾಗ, ಇಂಟರ್ನ್ಯಾಷನಲ್ಸ್ ಅಂತ ಬಂದಾಗ 15 ನಿಮಿಷದ ಬ್ರೇಕು ಮ್ಯಾಂಡೇಟ್ರಿ ಆಗಿರಬೇಕು. ಸೊ 15 ನಿಮಿಷ ಪರ್ಫೆಕ್ಟ್ ಆಗಿರಬೇಕು ಮ್ಯಾಂಡೇಟ್ರಿಯಾಗೆ. ಕೆಲವೊಂದು ಟೈಮ್ ಹೆಂಗಾಗೋದ್ರೆ 20 ನಿಮಿಷ ಕ್ಯಾರಿ ಆಗೋದು, ಕೆಲವೊಂದು ಟೈಮ್ ಇನ್ನೂ ಸ್ವಲ್ಪ ಬೇಗನೆ ಸ್ಟಾರ್ಟ್ ಆಗೋದು. 15 ನಿಮಿಷ ಪರ್ಫೆಕ್ಟ್ ಬ್ರೇಕ್ ಇರಬೇಕು ಅನ್ನೋ ಥರ ಇವಾಗ ನಿಗದಿ ಮಾಡ್ತೀವಿ ಅನ್ನೋ ಥರ ಹೇಳ್ತಾ ಇದ್ದಾರೆ. ನೋಡೋಣ ಈ ರೂಲ್ಗಳೆಲ್ಲ ಹೆಂಗೆ ಫಾಲೋ ಅಪ್ ಆಗುತ್ತೆ ಅಂತ. ಶುಭ್ಮನ್ ಗಿಲ್ಗೆ ಪಕ್ಕ ಕೌಂಟ್ರು ಕೂಟಿದ್ದಾರೆ CSK ಅವರು. ಸುಮ್ಮನೆ ಬಿಡ್ತಾರಾಗರು CSK ಅವರು. ಸೋಲ್ತಾ ಇದ್ದಂಗೆ ನೋಡಿ ವಿಜಿಲ್ ಹಿಡ್ಕೊಂಡು, ಆಮೇಲೆ ಸೈಲೆಂಟ್ ಮಾಡ್ಕೊಂಡು, ಹೋಗಿ ಅನ್ಕೊಂಡು ಏನೇನೋ ಮಾಡಿದ್ರು ಆ್ಯಕ್ಷನ್ಗಳನ್ನ. ಶುಭ್ಮನ್ ಗಿಲ್ CSK ಸೋಲ್ತಾ ಇದ್ದಂಗೆ ಅವ್ರ ಮೇಲೆ 2 ಮ್ಯಾಚ್ ಇತ್ತು, 2 ಮ್ಯಾಚ್ನೂ ಕೂಡ ಗೆದ್ಬಿಟ್ರು ಅನ್ನೋ ಮಾತ್ರಕ್ಕೆ ಇವರು ಫುಲ್ಲು ರೊಚ್ಕೆದ್ಬಿಟ್ಟು ಟ್ರೋಲ್ಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. GT ಫ್ಯಾನ್ಸ್ಗಳಾಗಿರ್ಬೋದು, ಶುಭ್ಮನ್ ಗಿಲ್ ಆಗಿರ್ಬೋದು, ಇದ್ದುಗುರು ಕೊಡೋದು ಅಂತ ಆ್ಯಂಡ್ ಚೆನ್ನೈಗೆ ಸ್ವಲ್ಪ ಇಂಡೈರೆಕ್ಟ್ ಆಗಿ ಒಂದು ಸ್ವಲ್ಪ ಉರ್ಸೋ ಥರನೇ ಹಾಕಿದ್ರು ಅವರು. ಚೆನ್ನೈ ಅವರು ಮ್ಯಾಚ್ನ ಸೋಲ್ತಾ ಇದ್ದಂಗೆ, ಫೈನಲ್ಸ್ನ ಸೋಲ್ತಾ ಇದ್ದಂಗೆ, ಹಾರ್ಡ್ ಲಕ್ ಆನ್ ದ ರಿಸಲ್ಟ್, ಬಿಗ್ ವಿಸಿಲ್ಸ್ ಫಾರ್ ಯುವರ್ ಕ್ಯಾಂಪೈನ್ ಅಂತ ಹಾಕ್ಬಿಟ್ಟು ಗುಜರಾತ್ ಟೈಟನ್ಸ್ ಅಂತ ಟ್ಯಾಗ್ ಮಾಡಿದರೆ, ಬಿಗ್ ವಿಸಿಲ್ಸ್ ಅಂತ. ನೀವು ಆಡೋದಕ್ಕೆ ಒಂದು ಬಿಗ್ ವಿಜಿಲ್ ಗುರು ಅಂತ. ಅಂದರೆ ಇದನ್ನ ಪಾಸಿಟಿವ್ ನೋಟ್ ಆದ್ರೂ ತೊಗೋಬೋದು, ನೆಗೆಟಿವ್ ನೋಟ್ ಆಗಿ ತೊಗೋಬೋದು. ಅಂದರೆ ಉರಿಸ್ತಾ ಇದ್ರೆ ಅಂತ ತೊಗೋಬೋದು, ಇಲ್ಲಾಂದ್ರೆ ಪಾಸಿಟಿವ್ ಆಗ್ಬೇಕಾದ್ರೆ ತೊಗೋಬೋದು. ಒಂಥರ ಬ್ಯಾಂಟರ್ ಚೆನ್ನಾಗಿದೆ ಅಂತ ಹೇಳ್ಬೇಕು ಇಸ್ತಿನಲ್ಲಿ. ಶುಭ್ಮನ್ ಗಿಲ್ ವಿಜಿಲ್ ಹಿಡ್ಕೊಂಡು ಹಾಕಿದ್ರು. ಸೊ ವಿಜಿಲು ಚೆನ್ನಾಗಿದೆ ಗುರು, ನಿಮ್ ವಿಜಿಲ್ ಹೊಡಿಬೇಕು, ಜಾಸ್ತಿ ಹೊಡಿಬೇಕು ವಿಜಿಲ್ನ ನಿಮಗೆ ಅನ್ನೋ ಥರ ಪೋಸ್ಟ್ನ ಹಾಕೊಂಡಿದ್ದಾರೆ. ಅಪ್ಡೇಟ್ ನಂಬರ್ 6, ವಿರಾಟ್ ಕೊಹ್ಲಿಯ ಚೈಲ್ಡ್ಹುಡ್ ಕೋಚ್ ಆಗಿರುವಂಥ ರಾಜ್ಕುಮಾರ್ ಶರ್ಮಾ ಅವರು ಒಂದು ಓಪನ್ ಸ್ಟೇಟ್ಮೆಂಟ್ ಹಾಕಿಕೊಂಡಿದ್ದಾರೆ. ಮೆನಿ ಪೀಪಲ್ ಮಿಸ್ಟೇಕ್ ಹಿಮ್ ಫಾರ್ ಬೀಯಿಂಗ್ ಅರೋಗ್ಯಾಂಟ್, ಬಟ್ ದೋಸ್ ಹೂ ಟ್ರೂಲಿ ನೋ ಹಿಮ್ ಅಂಡರ್ಸ್ಟ್ಯಾಂಡ್ ಹೌ modest and humble he is really ಅಂತ ಹೇಳಿದ್ದಾರೆ.
ಸೊ ಬರೀ ರೊಚ್ಕೆದ್ದು ಬಿಡ್ತಾರೆ, ಬರೀ ಉರಿಸ್ತಾರೆ, ಬರೀ ಆನ್ ಫೀಲ್ಡಲ್ಲಿ ಹಂಗೆ ಹಿಂಗೆ ಮಾಡ್ತಾರೆ, ಅದು ಇದು ಜಾಸ್ತಿ ಕವರಿಸ್ತಾರೆ, ಅದು ಇದು ಅನ್ನೋ ಥರ ಬರೀ ಮಾತ್ರ ಅಲ್ಲ ವಿರಾಟ್ ಕೊಹ್ಲಿ. ನೀವು ಅವ್ರ ಜೊತೆಗೆ ಹೋದ್ರಿ ಅಂದ್ರೆ, ಅವ್ರ ಜೊತೆಗೆ ಮಾತಾಡ್ರಿ ಅಂತ ಕ್ಲೋಸಾಗಿ ಕೂತ್ಕೊಂಡು ಮಾತಾಡ್ರಿ ಅಂತಾರೆ, ಒಂಥರ ಮಗು ಥರ ಟ್ರೀಟ್ ಮಾಡ್ತಾರೆ. ಅಷ್ಟು ಹಂಬಲ್ ಇದ್ದಾರೆ ವಿರಾಟ್ ಕೊಹ್ಲಿ, ಅಷ್ಟು ಕ್ಲೋಸಾಗೆ ಏನೋ ತಲೆ ಮೇಲೆ ಏನೋ ಬಂದ್ಬಿಟ್ಟಿದೆ, ನಾನು ದೊಡ್ಡ ಸ್ಟಾರು ಅನ್ನೋ ಥರ ಏನೋ ಫೀಲೇ ಕೊಡೋದಿಲ್ಲ. ಸಾಕಷ್ಟು ಜನ ಹೇಳಿದರೆ ಯಂಗ್ಸ್ಟರ್ಸ್ಗಳಿಗೆ ಟ್ರೀಟ್ ಮಾಡುವಂಥ ರೀತಿ ಆಗಿರ್ಬೋದು. ಸ್ವಲ್ಪ ಜನಕ್ಕೆ ಉರ್ಸಿದ್ದಾರೆ ಬಿಡಿ, ಅದು ಸಪ್ರೇಟು. ಅವ್ರಿಗೆ ಉರ್ಸೋರ್ಗೆ ಅವ್ರು ಖಂಡಿತ ಉರ್ಸ್ತಾರೆ, ಬಿಡೋದಿಲ್ಲ. ಬಟ್ ಯಂಗ್ಸ್ಟರ್ಸ್ಗಳಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಹಂಬಲಾಗಿ ಟ್ರೀಟ್ ಮಾಡ್ತಾರೆ. ಅಪ್ಡೇಟ್ ನಂಬರ್ 7, ಹ್ಯೂಜ್ ಕ್ರೆಡಿಟ್ ನ ಕೊಟ್ಟಿದ್ದಾರೆ ಕುನಾಲ್ ಪಾಂಡ್ಯ ಅವರು. ಮ್ಯಾಚ್ ಎಲ್ಲ ಮುಗಿದಾದ ನಂತರ ಟ್ರೋಫಿ ಗೆಲ್ತಾ ಇದ್ದಂಗೆ ಹ್ಯೂಜ್ ಕ್ರೆಡಿಟ್ ಗೋಸ್ ಟು ಆಂಡಿ ಫ್ಲವರ್, ಮೂವೋ ಬ್ಯಾಟ್ ಅಂಡ್ DK. ಹಾಫ್ ಆಫ್ ದ IPL ವಾಸ್ ವಾನ್ ಇನ್ ದ ಆಕ್ಷನ್ ಅಂತ ಹೇಳಿದ್ದಾರೆ. ಸೊ ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಆಕ್ಷನ್ಲೇ ಅರ್ಧ ಗೆದ್ದು ಬಿಡಬೇಕು. ಸೊ ಅದನ್ನೇ ಹೇಳಿದ್ದು, ಅವರು ಕೂಡ ಅದನ್ನೇ ಹೇಳಿದ್ರು, ನಾವು ಚೆನ್ನಾಗಿದೆ ಟೀಮ್, ಸಖತ್ತಾಗಿ ಪಿಕ್ ಮಾಡಿದ್ವಿ. ಈ ಸೀಸನ್ ಅಲ್ಲ, ಲಾಸ್ಟ್ ಸೀಸನ್ ಹೇಳಿದ್ರು ನಾವು ಆಕ್ಷನ್ ಗೆದ್ದಿದ್ದೀವಿ ಅಷ್ಟೇ. ನಾವು ಸಿಂಪಲ್ ಆಗಿ ಹೇಳೋದು ಆಕ್ಷನ್ ಆಗಿ ಗೆದ್ದಿದ್ದೀವಿ ಅಂತ. ಫಸ್ಟ್ ಡೇ ಆಫ್ ದ ಆಕ್ಷನ್ ಎಲ್ಲ ಬೈಕೊಂಡ್ಬಿಟ್ಟಿದ್ರು RCBನ. ಸೆಕೆಂಡ್ ಆಫ್ ದ ಆಕ್ಷನ್ ನೋಡಿದ್ಮೇಲೆ ಏನು ಗುರುದು ಟೀಮು, ಸೈಕ್ ಟೀಮು, ಮಸ್ತ್ ಟೀಮು, ಬಿಂದಾಸ್ ಟೀಮು ಅನ್ನೋ ಥರ ಹೇಳ್ಕೊಂಡು ಕೂತ್ಕೊಂಡಿದ್ವಿ ನಾವು RCB ಫ್ಯಾನ್ಸ್ಗಳು. ಸೊ ಅದು ತೋರಿಸಿದೆ. RCB ಆಕ್ಷನ್ ಹೋಗ್ಬಿಟ್ಟು ಯಾರು ಕೂಡ ಅವಾಗ ಕ್ರಿಟಿಸೈಸ್ ಮಾಡಿಲ್ಲ, ಈ ಡಬ್ಬಾ ಥರ ಇದೆ ಗುರು ಟೀಮು, ಹಂಗೆ ಹಿಂಗೆ ಅಂತೆಲ್ಲ. ಮುಂಚಾರೆ ಇವ್ರು ಇದ್ರಲ್ಲ ಮೈಕೇಸನ್, ಅವಾಗೆಲ್ಲ ಬೈಕ್ ಬಂದಂಗೆ ಬೈಸ್ತಾ ಬಿಡಿ, ಇದೇನು ಟೀಮ್ ಅದು ಇದು ಅಂತೆಲ್ಲ. ಬಟ್ ಲಾಸ್ಟ್ ಸೀಸನ್ ಆದಾಗ ಆಕ್ಷನು ಖಂಡಿತ ಯಾರು ಕೂಡ ಮೆಗಾ ಆಕ್ಷನ್ ಆದಾಗ ಬೈಯೋದಕ್ಕೆ ಹೋಗಿರಲಿಲ್ಲ RCBನ. ಗೊತ್ತಿತ್ತು ಟೀಮ್ ಚೆನ್ನಾಗಿದೆ ಅಂತ. ಆ್ಯಂಡ್ ಕ್ರೆಡಿಟ್ ಕೊಟ್ಟಿದ್ದಾರೆ. ಅರ್ಧ ನಾವು 2 ಸೀಸನ್ ಗೆದ್ದಿದ್ವಲ್ಲ, ನಾವು ಅರ್ಧ ಆಕ್ಷನಲ್ಲೇ ಗೆದ್ಬಿಟ್ಟಿದ್ವಿ ಅಂತ. ಅಪ್ಡೇಟ್ ನಂಬರ್ 8, ವೈಭವ್ ಸೂರ್ಯವಂಶಿ ಅವರು ಆರೆಂಜ್ ಕ್ಯಾಪ್ನ ಗೆಲ್ತಾ ಇದ್ದಂಗೆ ಐ ವಾಂಟ್ ಟು ಪ್ಲೇ ಟೆಸ್ಟ್ ಕ್ರಿಕೆಟ್ ಬಿಕಾಸ್ ಮೈ ಫಾದರ್ ಆಲ್ಸೋ ಥಾಟ್ ಮೀ ದಟ್ ಇಟ್ ಈಸ್ ದ ಅಲ್ಟಿಮೇಟ್ ಫಾರ್ಮ್ಯಾಟ್ ಅಂತ ಹೇಳಿದ್ದಾರೆ. ಸೊ ಅಪ್ಪ ಅವರು ಏನು ಉಸ್ಲು ಒಂಥರ ನಮ್ಮಪ್ಪ ಹೇಳಿದ್ರು ಅಂತ ಹೇಳ್ತಾರಪ್ಪ. ಮಾತಿಗೆ ಮುಂಚೆ ಬರೀ ಅದನ್ನೇ ಹೇಳ್ತಾರೆ, ನಮ್ಮಪ್ಪ ಹೇಳ್ಕೊಟ್ರು ಅಂತ. ಆ್ಯಂಡ್ ಕ್ರೆಡಿಟ್ ಕೊಡ್ತಾ ಇದ್ರಲ್ಲ ಅವ್ರ ಅಪ್ಪಂಗೆ, ಅದನ್ನು ಶಬಾಷ್ ಹೇಳಲೇಬೇಕು. 15 ವರ್ಷ ಹುಡುಗ ಆಗಿದ್ದೀನೋ, ನಾನು ಟೆಸ್ಟ್ ಕ್ರಿಕೆಟ್ ಆಡಬೇಕು ಸಿಕ್ಕಾಪಟ್ಟೆ ಆಸೆ ನನಗೆ. ಹೌದು ಡಮಾಲ್ T20 ಹಂಗೆ ಹೌದು ODIಸಲ್ಲೂ ಕೂಡ ಆಡಿದ್ದಾರೆ ಅಂಡರ್ 19 ಲೆವೆಲಲ್ಲಿ. ಅದಕ್ಕಿಂತ ಮೇಲ್ಗಡೆ ಚೆನ್ನಾಗೇ ಆಡ್ಕೊಂಡು ಬಂದಿದ್ದಾರೆ, ಸಖತ್ ರನ್ಸ್ನ ಓಡಿದ್ದಾರೆ ಅಂಡರ್ 19 ಲೆವೆಲಲ್ಲಿ. ಆ್ಯಂಡ್ ODIಸಲ್ಲಿ ಫ್ಯೂಚರಲ್ಲಿ ಖಂಡಿತ ಆಡ್ತಾರೆ, ನನಗೇನೋ ಡೌಟ್ ಇಲ್ಲ. T20 ಪಕ್ಕ ಆಡ್ತಾರೆ, ODIಸಲ್ಲೂ ಕೂಡ ಆಲ್ಮೋಸ್ಟ್ ಆಡ್ತಾರೆ ಅಂತ ಅನ್ಕೊಬೋದು. ಬಟ್ ಟೆಸ್ಟ್ ಫಾರ್ಮೇಟ್ ಅನ್ನೋದು ಸಿಕ್ಕಾಪಟ್ಟೆ ಒಂದು ಟೆಸ್ಟ್ ಆಗುವಂಥ ಫಾರ್ಮೇಟು, ಎಲ್ಲ ಥರ ಟೆಸ್ಟ್ ಆಗುವಂಥ ಫಾರ್ಮೇಟು, ಸುಮ್ಮನೆ ಹೊಡಿ ಆಟ ಆಡುವಂಥದ್ದಲ್ಲ. ಸೊ ಅದಕ್ಕೆ ಯಾಕೋ ಡೌಟ್ ಹೊಡಿತಾ ಇದೆ. ನೋಡೋಣ ಫ್ಯೂಚರಲ್ಲಿ ಸ್ವಲ್ಪ ಮೆಚುರಿಟಿನ ತೊಗೊಂಡ್ರು ಅಂತ, ಇನ್ನೊಂದು ಸ್ವಲ್ಪ ಮೆಚುರಿಟಿ ಬಂತು ಅಂದರೆ ಖಂಡಿತ ಆಡ್ಬೋದು. ಇನ್ನೂ 15 ವರ್ಷದ ಹುಡುಗ ಗುರು, ಯಾಕೆ ಆಡೋಕ್ಕಾಗಲ್ಲ. ಅಪ್ಡೇಟ್ ಬಂದ ಕೃಣಾಲ್ ಪಾಂಡೆ ನಾವು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ. ಅವರ ಬೌನ್ಸರ್ ಬುಲ್ಡಾಗಿ ಆಗ್ತಾರಲ್ಲ ಬಾಲ್ನ, ಆ ಬೌನ್ಸರ್ ರಿಲೇಟೆಡ್ ಹೇಳಿದರೆ, ಹೋಪ್ಫುಲಿ ನಾನು ನೆಕ್ಸ್ಟ್ ಸೀಸನ್ನು ನನ್ನ ಸ್ಪೀಡ್ನ ಇನ್ನೂ ಇಂಪ್ರೂವೈಸ್ ಮಾಡ್ಕೊಂಡು ಬರ್ತೀನಪ್ಪ. 125 130 km/h ಅಲ್ಲಿ ನಾನು ಆ ಬೌನ್ಸರ್ನ ಹಾಕಬೇಕು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಸೀಸನ್ನು. ಅಲ್ಲಾಗರು ಗಿಲ್ಡೇನು ಇರಬೇಕು ಅಂತ ಅನ್ಕೊಂಡ್ರು, ಸ್ಪಿನ್ನರ್ಗೆ ಆಡಬೇಕು ಅಂತ ಅನ್ಕೊಂಡ್ರು, ಪೇಸರ್ಗೆ ಆಡಬೇಕು ಅಂತ ಅನ್ಕೊಂಡ್ರು, ಗೊತ್ತಾಗ್ತಿಲ್ಲ. ಈಗ ಹಾಕೋದನ್ನೇ ತಡ್ಕೊಳಕ್ಕೆ ಆಯ್ತಾ ಇಲ್ಲ ಅವರಲ್ಲಿ. ಬುಲ್ಡಾಗಿ ಆಗ್ತಾವ್ರೆ. ಇನ್ನು 125 130 ಸ್ಪೀಡ್ ಆದರೆ ಓಡಿಗಿಡ್ ಬಂದು ಹಾಕ್ತಾರೆ ಅಂತ ಕಾಣಿಸುತ್ತೆ. ಪೇಸರ್ ಆಗ್ಬಿಡು ಗುರು, ಸುಮ್ಮನೆ ನೀನು ಕೃಣಾಲ್ ಪಾಂಡೆ ಸ್ಪಿನ್ನರ್ ಅಲ್ಲ. ಯಾವ ಆ್ಯಂಗಲ್ ಸ್ಪಿನ್ನರ್ ಲಕ್ಷಣಗಳು ಕಾಣಿಸ್ತಾನೆ ಇಲ್ಲ ಕೃಣಾಲ್ ಪಾಂಡೆ ಅಲ್ಲಿ. ಸ್ಪಿನ್ನರ್ ಅಲ್ಲ, ಪೇಸರನೇ. ಅಪ್ಡೇಟ್ ಬಂದ ಇನ್ನು ಒಂದು ಫನಿ ಥಿಂಗ್ ಏನು ಅಂತಂದರೆ, ಎಲ್ಲರಿಗೂ ಕ್ರೆಡಿಟ್ ಕೊಡ್ಕೊಂಡು ಬರ್ತಾ ಇರ್ತಾರೆ. ಮೂವೋ ಬ್ಯಾಟ್ ಅವರು ಪ್ರತಿಯೊಬ್ಬರಿಗೂ ಕೂಡ ಕ್ರೆಡಿಟ್ ಕೊಡ್ತಾ ಇರ್ತಾರೆ. ಅದರಲ್ಲಿ ಜೇಕಬ್ ಬೆಥೆಲ್ಗೂ ಕೂಡ ಕ್ರೆಡಿಟ್ನ ಕೊಡ್ತಾರೆ. ಜೇಕಬ್ ಬೆಥೆಲ್ ಮರೆಯಂಗಿಲ್ಲ, ಅವ್ರಿಗೂ ಕ್ರೆಡಿಟ್ ಕೊಡ್ಬೇಕಪ್ಪ ಅಂತ ಹೇಳ್ತಾ ಇದ್ದಂಗೆ ಯಾಕಂದರೆ ಟೀಮ್ ಡೇವಿಡ್ ಅವರು ವಿಲಾರಿಯಸ್ ಅಲ್ಲಿ ಏನು ಗುರು ಕಾಂಟ್ರಿಬ್ಯೂಷನು ಜೇಕಬ್ ಬೆಥೆಲ್ದು ಈ ವರ್ಷ ಅಂತ ಫನಿ ವೇ ಹೇಳಿದ್ದಾರೆ. ಅಂದರೆ ಅವರು ಕೂಡ ಫನಿ ವೇಗೆ ತಗೊತಾರೆ ಜೇಕಬ್ ಬೆಥೆಲ್ನು ಕೂಡ. ಸೊ ಜೇಕಬ್ ಬೆಥೆಲ್ ಗೊತ್ತಪ್ಪ, ಏನೋ ಒಂದು ಆಫ್ ಸೀಸನ್ ಆಗಿರ್ಬೋದು ಅಷ್ಟೇ. ಅವರ ಕೆಪಾಬಿಲಿಟಿ ಏನು ಅಂತ RCB ಪ್ಲೇಯರ್ಸ್ಗೆ ಎಲ್ಲರಿಗೂ ಕೂಡ ಗೊತ್ತು, ಅವರ ಮೇಯ್ನಾಗಿ ಮ್ಯಾನೇಜ್ಮೆಂಟಿಗೆ ಗೊತ್ತು, ಮುಖ್ಯವಾಗಿ RCB ಫ್ಯಾನ್ಸ್ಗಳಿಗೂ ಕೂಡ ಗೊತ್ತು. ಸ್ವಲ್ಪ ಜನ ಡಬ್ಬಾ ಪ್ಲೇಯರ್ ಜೇಕಬ್ ಬೆಥೆಲ್ ಅಂತ ಅನ್ಬೋದು, ಬಟ್ ಕಮ್ ಬ್ಯಾಕ್ ಮಾಡ್ತಾರೆ, ಸ್ಟ್ರಾಂಗ್ ಆಗಿದ್ದಾರೆ ಜೇಕಬ್ ಬೆಥೆಲ್. ಅಪ್ಡೇಟ್ ನಂಬರ್ 10, ವೆಂಕಟೇಶ್ ಅಯ್ಯರ್ ಅವರು ಮ್ಯಾಚ್ ಎಲ್ಲ ಮುಗಿತಾ ಇದ್ದಂಗೆ ಟ್ರೋಫಿನ ಗೆಲ್ತಾ ಇದ್ದಂಗೆ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಅವ್ರಿಗೆ ಯಾವ ಥರ ಫೀಲ್ ಆಗ್ತಿದೆ ಅಂದರೆ, RCBಲಿ ಸಿಕ್ಕಾಪಡೆ ಒಂಥರ ಏನೋ ಹೋಮ್ ಥರ, ಒಂಥರ ಫ್ಯಾಮಿಲಿ ಥರ ಫೀಲ್ ಆಗ್ತಾ ಇದೆಯತ್ತೆ. ಆ್ಯಂಡ್ ಅವರು ಎಲ್ಲ ಕ್ರಿಕೆಟರ್ಸ್ಗೂ ಕೂಡ ಹೇಳಿದ್ದಾರೆ, IPL ಆಡ್ತಿರೋಂಥವ್ರು ಜೊತೆಗೆ ಮುಂದೆ ಫ್ಯೂಚರಲ್ಲಿ ಬರೋವಂಥವ್ರು ಎಲ್ಲರಿಗೂ ಕೂಡ ಹೇಳ್ತಾ ಇರೋದೇನು ಅಂತಂದರೆ, ನೀವು ಲೈಫ್ ಟೈಮಲ್ಲಿ ಒಂದ್ಸಲ RCBನ ಟ್ರೈ ಮಾಡಬೇಕು, RCBಲಿ ಇದ್ದು ನೋಡಬೇಕು, RCB ಟೀಮ್ ಜೊತೆಗೆ ಆಡಬೇಕು. ಅದು ಅಂದರೆ ಇವ್ರು ಯಾವ ಟೀಮ್ಗೂ ಕೂಡ ಹೇಳಿಲ್ಲ. ಅಂದರೆ KKR ಇದ್ರು ಆ ಟೀಮ್ಗೆ ಹೇಳಿರಲಿಲ್ಲ ಅವರು. ಬಟ್ RCB ನೋಡಿ ಅಷ್ಟೊಂದಾಗಿ ಹೆವಿ ಅವಕಾಶ ಸಿಕ್ಕಿಲ್ಲ. ಅವ್ರಿಗೆ ಔಟಿಂಗ್ ಎಷ್ಟೊಂದು ಅವಕಾಶ ಸಿಕ್ಕಿತ್ತು. KKR ಸುಮಾರು ಆಡಿದ್ದಾರೆ, ಸುಮಾರು ಮ್ಯಾಚ್ ನಡೆದಿದ್ದಾರೆ. ಬಟ್ RCBಲಿ ಅಷ್ಟೊಂದು ಅವಕಾಶ ಸಿಕ್ಕಿಲ್ಲ. ಜಸ್ಟ್ ಸ್ವಲ್ಪ ಮ್ಯಾಚ್ ಅವಕಾಶ ಸಿಕ್ಕಿದ್ರು ಕೂಡ RCBಲಿ ಆಡಬೇಕು. ಯಾವುದನ್ನ ಒಂದು ಟೀಮು RCBಲಿ ಆಡಬೇಕಾದ್ರೂ ಫೀಲೇ ಬೇರೆ, ಅದ್ರ ವೈಬೇ ಬೇರೆ, ಅದ್ರ ಕೊಡುವಂಥ ಎನರ್ಜಿನೇ ಬೇರೆ ಅಂತ ಹೇಳಿದ್ದಾರೆ ಮಗ. ಇದಿಷ್ಟು ಆಗಿತ್ತು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಉದುರಿಸಿ ಮಗ. ಸಿಗುವ ಮುಂದಿನ ವಿಡಿಯೋದಲ್ಲಿ.